ನಮಸ್ಕಾರ. ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸ್ಪಷ್ಟನೆ. ಮೃತ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಬಿಡುಗಡೆ. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಯಾವಾಗಿಂದ ಹಣ ಜಮಾ ಆಗುತ್ತೆ, ಇದುವರೆಗೆ ಎಷ್ಟು ಕಂತು ಜಮಾ ಆಗಿದೆ, ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಗ್ಯಾರಂಟಿ ಯೋಜನೆಗಳಲ್ಲಿ ಗೋಲ್ಮಾಲ್ ಆಗಿದೆ ಎಂದು ಆರೋಶಕವರ ಆಕ್ರೋಶ. ರಾಜ್ಯ ಸರ್ಕಾರ ಶ್ವೇತ ಪತ್ರ ಹೊರಡಿಸಲಿ ಎಂದು ಟ್ವೀಟ್ ಮಾಡಿದ್ದಾರೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ರೈತರಿಗೆ ಮುಖ್ಯವಾದ ಸೂಚನೆ. ಈ ಕೆಲಸ ಮಾಡದಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ 2,000 ರೂಪಾಯಿ ಜಮಾ ಆಗೋದಿಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಿಗೆ ಮುಖ್ಯವಾದ ಸೂಚನೆ. ಮತ್ತೊಂದೆಡೆಯಲ್ಲಿ ಕರ್ನಾಟಕದ ಎಲ್ಲಾ ವಾಹನ ಮಾಲೀಕರಿಗೆ ಶಾಕಿಂಗ್ ಸುದ್ದಿ. ಮಾಲಿನ್ಯ ಟೆಸ್ಟ್ ಶುಲ್ಕ ಹೆಚ್ಚಳ, ಎಮಿಷನ್ ಟೆಸ್ಟ್ ದರ ಏರಿಕೆ ಮಾಡಿ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ಈ ಬಗ್ಗೆ ಆರೋಶಕ ಅವರು ಮತ್ತೆ ಕಿಡಿಕಾರಿದ್ದಾರೆ. ಅದು ಕೂಡ ನೋಡೋಣ. ಇನ್ನು ಎಪಿಎಲ್ ಮತ್ತು ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ. ಎಪಿಎಲ್ ಕಾರ್ಡು ಇರೋರು ಕೂಡ ಬಿಪಿಎಲ್ ಕಾರ್ಡು ಪಡೆದುಕೊಳ್ಳಬಹುದು. ಹೇಗೆ ಎಂಬುದನ್ನು ನೋಡೋಣ. ಎಲ್ಲ ಮಾಹಿತಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ. ಇದರಿಂದ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಇದೀಗ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮೃತಪಟ್ಟ ಫಲಾನುಭವಿಗಳಿಗೆ ಎಷ್ಟು ಹಣ ಜಮಾ ಆಗಿದೆ, ಅನರ್ಹರು ಎಷ್ಟು ಇದ್ದಾರೆ, ಎಲ್ಲ ಮಾಹಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ವರದಿ ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 2,000 ರೂಪಾಯಿ ಏನು ಮಹಿಳೆಯರಿಗೆ ಜಮೆ ಮಾಡಲಾಗುತ್ತಿದೆ, ಇದು ಮೃತಪಟ್ಟವರು ಸೇರಿದಂತೆ ಅನರ್ಹರು ಮತ್ತು ಅನಧಿಕೃತ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದು ಗೊತ್ತಾಗಿದೆ. ಇದೇ ನಡುವೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಈ ಬಗ್ಗೆ ಒಂದು ವರದಿ ಬಿಡುಗಡೆ ಮಾಡಿದ್ದು, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಇದುವರೆಗೆ ನೋಂದಣಿಯಾದಂಥ ಫಲಾನುಭವಿಗಳ ಪೈಕಿ ಒಟ್ಟು 2,88,376 ಮಹಿಳೆಯರು ಮರಣ ಹೊಂದಿರುತ್ತಾರೆ ಎಂದು ವರದಿ ಬಿಡುಗಡೆ ಮಾಡಿದೆ. ಅಷ್ಟು ಮಾತ್ರವಲ್ಲ, ಈ ಒಂದು ಮರಣ ಹೊಂದಿದವರ ಪೈಕಿ 1,03,922 ಫಲಾನುಭವಿಗಳು ಮೃತ ಕುಟುಂಬದ ಯಜಮಾನಿ ಹೆಸರನ್ನು ಬದಲಾಯಿಸಿ ಮುಂದಿನ ಯಜಮಾನಿ ಹೆಸರಲ್ಲಿ ಹೊಸ ಅರ್ಜಿ ಸಲ್ಲಿಕೆ ಮಾಡಿ ಧನ ಸಹಾಯ ಕೂಡ ಪಡೆದುಕೊಂಡಿರುತ್ತಾರೆ ಎಂದು ಸರ್ಕಾರ ತಿಳಿಸಿದೆ. ಹೌದು ಸ್ನೇಹಿತರೆ, ಮೃತಪಟ್ಟ ಫಲಾನುಭವಿಗಳ ಹೆಸರನ್ನು ನೀವು ಬದಲಿಸಿ ಮುಂದಿನ ಯಜಮಾನಿ ಹೆಸರಲ್ಲಿ ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕು. ಅಂದ ಹಾಗೆ ಸ್ನೇಹಿತರೆ, ಅರ್ಜಿ ಹಾಕಿದ ಅದೇ ತಿಂಗಳಿನಿಂದಲೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತೆ ಎಂದು ಹೇಳಲಾಗ್ತಾ ಇದೆ. ಉದಾಹರಣೆಗೆ ಸ್ನೇಹಿತರೆ, ನೀವೇನಾದರೂ ಆಗಸ್ಟ್ ತಿಂಗಳಲ್ಲಿ ಅರ್ಜಿ ಹಾಕಿದ್ರೆ ಆಗಸ್ಟ್ ತಿಂಗಳ ಕಂತು ನಿಮಗೆ ಜಮಾ ಆಗುತ್ತೆ, ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಮಾ ಆಗುತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ನಿಮ್ಮ ಅರ್ಜಿಯು ಪರಿಶೀಲನೆಗೆ ಹೋಗುತ್ತೆ. ಅಧಿಕಾರಿಗಳು ನಿಮ್ಮ ಹೆಸರು ಬಿಪಿಎಲ್ ಕಾರ್ಡ್ನಲ್ಲಿ ಯಜಮಾನಿ ಎಂದು ನಮೂದಿಯಾಗಿದೆಯಾ, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಈ KYC ಪ್ರಕ್ರಿಯೆ ಪೂರ್ತಿಯಾಗಿದೆಯಾ, ಎಲ್ಲವೂ ಕೂಡ ಪರಿಶೀಲನೆ ಆಗಲು 1 ತಿಂಗಳು ಕಾಲ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಸುಮಾರು 1 ತಿಂಗಳಾದ ಬಳಿಕ ನಿಮಗೆ ಹಣ ಜಮಾ ಆಗುತ್ತೆ. ಒಟ್ಟಿನಲ್ಲಿ ಸ್ನೇಹಿತರೆ, ನೀವು ಯಾವ ತಿಂಗಳಲ್ಲಿ ಅರ್ಜಿ ಹಾಕುತ್ತೀರೋ ಅದೇ ತಿಂಗಳಿನಿಂದಲೇ ನಿಮ್ಮ ಹೆಸರಲ್ಲಿ 2,000 ರೂಪಾಯಿ ಜಮಾ ಆಗುವುದು ಶುರು ಆಗುತ್ತೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಕಾರ ಇದುವರೆಗೆ 32 ಕಂತು ಜಮೆ ಮಾಡಲಾಗಿದೆ ಅಂತೆ. ಅಂದ್ರೆ ಜೂನ್ 2026 ಕಂತು ಹಾಕಲಾಗಿದ್ದು, ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಹೌದು ಗೆಳೆಯರೆ, ಜುಲೈ ತಿಂಗಳಲ್ಲಿ ಮೇ ತಿಂಗಳ ಬಾಕಿ ಕಂತು ಹಾಕಲಾಗಿತ್ತು. ಈಗ ಆಗಸ್ಟ್ ತಿಂಗಳ ಪ್ರಾರಂಭದಲ್ಲೇ ಬಾಕಿ ಇರುವ ಜೂನ್ ತಿಂಗಳ ಕಂತು ಕೂಡ ಜಮೆ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು 32 ಕಂತು ಜಮಾ ಆಯ್ತಾ? ಕಮೆಂಟ್ ಮಾಡಿ. ನಮಗೆ ಬರುತ್ತಿರುವ ಕಮೆಂಟ್ ನೋಡಿದ್ರೆ ಹಲವರಿಗೆ 31, 32 ಜಮಾ ಆಗಿಲ್ಲ. ನಮಗೆ ಬರುತ್ತಿರುವ ಸಾಕಷ್ಟು ಕಮೆಂಟ್ನಲ್ಲಿ 28 ಕಂತು ಜಮಾ ಆಗಿರುವುದು ಗೊತ್ತಾಗುತ್ತಿದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಗ್ಯಾರಂಟಿ ಯೋಜನೆಗಳಲ್ಲಿ ಗೋಲ್ಮಾಲ್ ಆಗಿದೆ ಎಂದು ಆರೋಶಕ ಅವರು ಈಗ ಕಿಡಿಕಾರಿದ್ದಾರೆ. ಗ್ಯಾರಂಟಿ ಯೋಜನೆಗಳಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲೂ ಕೂಡ ತಪ್ಪು ಮಾಹಿತಿ ಕೊಟ್ಟು ಜನರಿಗೆ ಅಪಮಾನ ಮಾಡಿದ್ದಾರೆ ಎಂದು ಆರೋಶಕ ಅವರು ಕಿಡಿಕಾರಿದ್ದಾರೆ. DK ಶಿವಕುಮಾರ್ ಅವರು ಜನರಿಗೆ ಕ್ಷಮೆ ಕೇಳಬೇಕು ಎಂದು ಕೂಡ ಒತ್ತಾಯಿಸಿದ್ದಾರೆ. ಹೌದು, ನೀವೀಗ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಸ್ನೇಹಿತರೆ. ಇದು ವಿಪಕ್ಷ ನಾಯಕರಾಗಿರುವ ಆರೋಶಕ ಅವರೇ ಮಾಡಿದ ಟ್ವೀಟ್ ಆಗಿದೆ. ಗ್ಯಾರಂಟಿ ಗೋಲ್ಮಾಲ್, ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲೂ ಅಪ್ಪಟ ಸುಳ್ಳು, 7 ಕೋಟಿ ಕನ್ನಡಿಗರಿಗೆ CM DK ಶಿವಕುಮಾರ್ ಅವರು ಮಾಡಿದ ಘೋರ ಅಪಮಾನ. ಸ್ವಾತಂತ್ರ್ಯ ದಿನಾಚರಣೆಯಂತಹ ಪವಿತ್ರ ವೇದಿಕೆಯಲ್ಲೂ ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ನೀಡಿ ಸುಳ್ಳು ಲೆಕ್ಕಗಳನ್ನು ನೀಡುವ ಮೂಲಕ DK ಶಿವಕುಮಾರ್ ಅವರು 7 ಕೋಟಿ ಕನ್ನಡಿಗರಿಗೆ ಘೋರ ಅಪಮಾನ ಮಾಡಿದ್ದಾರೆ. CM DK ಶಿವಕುಮಾರ್ ಅವರೇ, ನಿಮ್ಮದೇ ಸರ್ಕಾರದ ಅಧಿಕೃತ ಜಾಹೀರಾತುಗಳು, ಟ್ವೀಟ್ಗಳು ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಪತ್ರಿಕಾ ಪ್ರಕಟಣೆ ನಡುವೆ ತಾಳೆಯಾಗದಂಥ ಅಂಕಿಅಂಶಗಳ ಮಹಾಪೂರವೇ ಇದೆ. ಇದು ಕೇವಲ ಗೊಂದಲವಲ್ಲ, ಗ್ಯಾರಂಟಿ ಯೋಜನೆ ಹೆಸರಲ್ಲಿ ನಡೆಯುತ್ತಿರುವ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ತಾವೇ ಕೊಟ್ಟಿರುವ ಸಾಕ್ಷಿ ಗುಡ್ಡೆ. ಯಾವುದು ನಿಜ, ಯಾರದು ಸುಳ್ಳು, CM DK ಶಿವಕುಮಾರ್ ಅವರೇ ಉತ್ತರಿಸಿ ಎಂದು ಆರೋಶಕ ಅವರು ಟ್ವೀಟ್ ಮಾಡಿದ್ದಾರೆ.
ನಿಮ್ಮದೇ ಸರ್ಕಾರ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ ಹಾಗೂ ಉಪಾಧ್ಯಕ್ಷಕ ದಿನೇಶ್ ಗೂಳಿಗೌಡ ಅವರು ನೀಡಿರುವ ಅಧಿಕೃತ ಪ್ರಕಟಣೆಯಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳ ಸಂಖ್ಯೆ 1.24 ಕೋಟಿ ಎಂದಿದೆ. ಕಾಂಗ್ರೆಸ್ ಸರ್ಕಾರದ 3 ವರ್ಷ ಪೂರೈಸಿದ ಸಮಯದಲ್ಲೂ ಮೇ 25, 2026ರಂದು ಮುಖ್ಯಮಂತ್ರಿಗಳ ಕಚೇರಿಯ ಅಧಿಕೃತ ಎಕ್ಸ್ ಖಾತೆ ಪೋಸ್ಟ್ ಒಂದರಲ್ಲೂ ಕೂಡ ಫಲಾನುಭವಿಗಳ ಸಂಖ್ಯೆ 1.24 ಕೋಟಿ ಎಂದು ಹೇಳಲಾಗಿದೆ. ಆದರೆ ಇಂದಿನ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು 1.28 ಕೋಟಿ ಎಂದು ಹೇಳುತ್ತಾರೆ. ಹಾಗಾದರೆ ಈ 4 ಲಕ್ಷ ಹೆಚ್ಚುವರಿ ಫಲಾನುಭವಿಗಳು ಯಾರು, ಯಾರ ಖಾತೆಗೆ ಹಣ ಹೋಗುತ್ತಿದೆ ಎಂದು ಆರೋಶಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಒಂದೇ ಯೋಜನೆಗೆ 3 ಬೇರೆ ಬೇರೆ ದಿನಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ವ್ಯತ್ಯಾಸ ಹೇಗೆ ಸಾಧ್ಯ? ಈ ಒಂದು ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಗೆ ಹೋಯಿತು? ಇಷ್ಟಕ್ಕೂ ಇಲ್ಲಿ ಯಾರು ಹೇಳುತ್ತಿರುವುದು ಸತ್ಯ, ಯಾರು ಹೇಳುತ್ತಿರುವುದು ಸುಳ್ಳು ಎಂದು ಆರೋಶಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯರು ಹೇಳುತ್ತಿರುವುದು ಸುಳ್ಳ? ಹಾಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳುತ್ತಿರುವುದು ಸುಳ್ಳ? ಅಥವಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೇಳುತ್ತಿರುವುದು ಸುಳ್ಳ ಎಂದು ಆರೋಶಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಂದು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ನೇಮಿಸಿ ಅವರಿಗೆ ಕಾರು, ಭತ್ತೆ, ಆಡಂಬರದ ಸೌಲಭ್ಯ ನೀಡುತ್ತಿದ್ದೀರಿ. ಸರ್ಕಾರಿ ಇಲಾಖೆಗಳು ಒಂದು ಲೆಕ್ಕ ನೀಡಿದರೆ ಈ ಸಮಿತಿಗಳು ಇನ್ನೊಂದು ಲೆಕ್ಕ ಕೊಡುತ್ತಿವೆ. ಸಚಿವರು ಮತ್ತೊಂದು ಸುಳ್ಳು ಹೇಳುತ್ತಿದ್ದಾರೆ. ಈ ಎಲ್ಲ ಗೊಂದಲ ಸೃಷ್ಟಿ ಮಾಡಲೆಂದೇ ಅನುಷ್ಠಾನ ಸಮಿತಿಗಳನ್ನು ಮಾಡಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈಗ ಆರೋಶಕ್ ಅವರು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳಬೇಕು ಮತ್ತು ಗ್ಯಾರಂಟಿ ಯೋಜನೆಗಳ ಪ್ರತಿಯೊಂದು ಪೈಸೆ ವೆಚ್ಚ ಹಾಗೂ ಫಲಾನುಭವಿಗಳ ನಿಜವಾದ ಮಾಹಿತಿ ಒಳಗೊಂಡ ಶ್ವೇತ ಪತ್ರ ಬಿಡುಗಡೆ ಮಾಡಬೇಕು ಎಂದು ಟ್ವೀಟ್ ಮಾಡಿ ಆಗ್ರಹಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಹಾಕಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೂ 2,000 ರೂಪಾಯಿ ಜಮಾ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ. ಕೇಂದ್ರ ಸರ್ಕಾರವು ಕೂಡ ರೈತರಿಗೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಜಮೆ ಮಾಡುತ್ತೆ. ಹೌದು, ವರ್ಷಕ್ಕೆ 6,000 ರೂಪಾಯಿ ಹಣವನ್ನು 3 ಕಂತುಗಳಲ್ಲಿ ರೈತರಿಗೆ ಜಮೆ ಮಾಡಲಾಗುತ್ತೆ. ಆದರೆ ಇನ್ನು ಮುಂದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ನೀವು ಪಡೆದುಕೊಳ್ಳಲು ಮುಂದುವರಿಸಿಕೊಳ್ಳಲು ಅರ್ಹರಾಗಬೇಕಂದ್ರೆ ಬಯೋಮೆಟ್ರಿಕ್ KYC ಮಾಡಿಸುವುದು ಕಡ್ಡಾಯ ಎಂದು ಕೇಂದ್ರದ ಕೃಷಿ ಇಲಾಖೆಯಿಂದ ಮಾಹಿತಿ ಬಂದಿದೆ. ಹೌದು ಸ್ನೇಹಿತರೆ, ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಈಗಾಗಲೇ ಸೌಲಭ್ಯ ಪಡೆದುಕೊಳ್ಳುತ್ತಿರುವ ಎಲ್ಲ ಅರ್ಹ ರೈತರು ಇನ್ನು ಮುಂದೆ ವರ್ಷಕ್ಕೆ 1 ಬಾರಿ ಈ ಒಂದು KYC ಪ್ರಕ್ರಿಯೆಗೆ ಒಳಗಾಗಬೇಕು. ಇಲ್ಲವೆಂದರೆ ನಿಮಗೆ ಹಣ ಜಮಾ ಆಗೋದಿಲ್ಲ. ಅಂದ ಹಾಗೆ ಸ್ನೇಹಿತರೆ, KYC ಪ್ರಕ್ರಿಯೆ ಬಹಳ ಸುಲಭವಾಗಿದೆ. ಕೇವಲ 10 ನಿಮಿಷದಲ್ಲಿ ಪ್ರಕ್ರಿಯೆ ಮುಕ್ತಾಯಗೊಂಡು ನಿಮ್ಮ ಮೊಬೈಲ್ಗೂ ಕೂಡ ಸಂದೇಶ ಬರುತ್ತೆ. ಒಂದು ನೀವು ಹತ್ತಿರದ ಗ್ರಾಮೀಣ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬೆರಳಚ್ಚು ನೀಡುವ ಮೂಲಕ KYC ಪ್ರಕ್ರಿಯೆ ಪೂರ್ತಿ ಮಾಡಬಹುದು ಅಥವಾ ಮನೆಯಲ್ಲೂ ಕುಳಿತು ಕೂಡ ಮಾಡಬಹುದು ಸ್ನೇಹಿತರೆ. ಅದಕ್ಕಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು KYC ಮೇಲೆ ಕ್ಲಿಕ್ ಮಾಡುವ ಮೂಲಕವೂ ಕೂಡ ರೈತರು ಸ್ವತಃ KYC ಮಾಡಿಕೊಳ್ಳಬಹುದು. ಈ ಒಂದು ಹಿಂದೆ ಮನೆಯಲ್ಲೇ ಕುಳಿತು ಯಾವ ರೀತಿ KYC ಮಾಡಬೇಕು ಎಂಬ ವಿಡಿಯೋ ಒಂದು ಬಾರಿ ಮಾಡಿದ್ದೆವು. ಮತ್ತೊಮ್ಮೆ ಅದೇ ವಿಡಿಯೋ ಬೇಕಂದರೆ ಕಮೆಂಟ್ನಲ್ಲಿ KYC ವಿಡಿಯೋ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶೀಘ್ರವೇ ಆ ಒಂದು ವಿಡಿಯೋ ಮತ್ತೊಮ್ಮೆ ಮಾಡಿಕೊಂಡು ಬರುತ್ತೇವೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೂ ಹೋಗೋಣ. ರಾಜ್ಯದ ಎಲ್ಲ ವಾಹನ ಸವಾರರಿಗೆ ಮತ್ತೆ ಶಾಕಿಂಗ್ ಸುದ್ದಿ. ಎಮಿಷನ್ ಟೆಸ್ಟ್ ದರ ಏರಿಕೆ ಮಾಡಿ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ಹೌದು ಸ್ನೇಹಿತರೆ, ಇದೀಗ ಸರ್ಕಾರದ ಈ ಒಂದು ಹೊಸ ನಿರ್ಧಾರಕ್ಕೆ ಆರೋಶಕ್ ಅವರು ಕಿಡಿಕಾರಿದ್ದಾರೆ. ಕನ್ನಡಿಗರು ನಿರಂತರ ಬೆಲೆ ಏರಿಕೆ ಬಿಸಿ ತಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಆರೋಶಕ್ ಅವರು ಕಿಡಿಕಾರಿದ್ದು, ವಾಹನಗಳ ಹೊರಸೂಸುವಿಕೆ ಪರೀಕ್ಷಾ ಶುಲ್ಕ ಅಂದರೆ ವಾಯು ಮಾಲಿನ್ಯದ ಏನು ಒಂದು ಟೆಸ್ಟ್ ಶುಲ್ಕವಿತ್ತು, ಈಗ ಅದನ್ನು ದಿಢೀರನೆ ಏರಿಕೆ ಮಾಡಿದ್ದಕ್ಕೆ ಆರೋಶಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಮೇಲಿಂದ ಮೇಲೆ ಹೊಸ ಬೆಲೆ ಏರಿಕೆ ಮಾಡುತ್ತಿದೆ. ಹಾಲಿನ ದರ ಏರಿಕೆ ಆಯಿತು, ವಿದ್ಯುತ್ ಶುಲ್ಕ ಏರಿಕೆ ಆಯಿತು, ಬಸ್ ಟಿಕೆಟ್, ಮೆಟ್ರೋ ದರ, ಮುದ್ರಾಂಕ ಶುಲ್ಕ, ಆಸ್ತಿ ನೋಂದಣಿ ಸೇರಿದಂತೆ ಎಲ್ಲದರ ಬೆಲೆ ಏರಿಕೆ ಆಗುತ್ತಿದ್ದು, ಈಗ ಇದೇ ಮಧ್ಯೆ ಸಾರ್ವಜನಿಕರು ಈ ಒಂದು ಕಷ್ಟದಲ್ಲಿ ಸಿಲುಕಿರುವಾಗಲೇ ವಾಹನ ಮಾಲೀಕರಿಗೆ ಮಾಲಿನ್ಯ ಪರೀಕ್ಷಾ ಶುಲ್ಕ ಮತ್ತೆ ಹೆಚ್ಚಿಗೆ ಮಾಡಿ ಗಾಯದ ಮೇಲೆ ಸರ್ಕಾರ ಬಿಸಿ ನೀರು ಚೆಲ್ತಾ ಇದೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಇದೀಗ ಮೊದಲು ಬೈಕುಗಳಿಗೆ 65 ರೂಪಾಯಿ ಇತ್ತು, ಈಗ ಅದನ್ನು 80 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆಟೋಗಳಿಗೆ ಮೊದಲು 75 ರೂಪಾಯಿ ಇತ್ತು, ಈಗ ಅದು 80 ರೂಪಾಯಿ ಆಗಿದೆ. ಇನ್ನು ಕಾರುಗಳಿಗಂತೂ ತುಂಬಾನೇ ಜಾಸ್ತಿ ಆಗಿದೆ. 115 ರೂಪಾಯಿ ಇತ್ತು ಸ್ನೇಹಿತರೆ, ಈಗ ಅದು 200 ರೂಪಾಯಿಗೆ ಆಗಿದೆ. ಹೌದು, ಕಾರಿನ ಆಧಾರದ ಮೇಲೆ ಈ ಒಂದು ಶುಲ್ಕವನ್ನು ವಿಧಿಸಲಾಗುತ್ತಿದೆ. ಇನ್ನು ಬೆಂಗಳೂರಿನ ವಾಹನ ಮಾಲೀಕರಿಗಂತೂ ಮತ್ತೊಂದು ಶಾಕಿಂಗ್ ಸುದ್ದಿ. ನಿಮ್ಮದೇ ಮನೆಯ ಮುಂದೆ ವಾಹನ ಪಾರ್ಕ್ ಮಾಡಲು ಕೂಡ ಮುಂದಿನ ದಿನಗಳಲ್ಲಿ ನೀವು ಇಂತಿಷ್ಟು ಶುಲ್ಕ ಕಟ್ಟಬೇಕಂತೆ. ಹೌದು, ಕಾರುಗಳ ಆಧಾರಿತ ಮೇಲೆ ಈ ಒಂದು ಶುಲ್ಕವನ್ನು ನಿಗದಿ ಮಾಡುವಂತಹ ನಿಯಮ ಜಾರಿಗೆ ತರಲು ಕೂಡ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರ APL ಇದೆಯೋ BPL ಇದೆಯೋ ಕಮೆಂಟ್ ಮಾಡಿ. ಇದೀಗ APL ಕಾರ್ಡು ಇರೋರು ಕೂಡ BPL ಕಾರ್ಡು ಪಡೆದುಕೊಳ್ಳಬಹುದು. ಹೌದು, ಯಾಕಂದ್ರೆ ಸರ್ಕಾರ BPL ಕಾರ್ಡ್ನ ನಿಯಮಗಳಲ್ಲಿನ ಒಂದು ನಿಯಮವನ್ನು ಬದಲಾವಣೆ ಮಾಡಲು ಮುಂದಾಗಿದೆ. ಹೌದು ಸ್ನೇಹಿತರೆ, ಪ್ರಸ್ತುತ ಮಾಹಿತಿ ಪ್ರಕಾರ ಸದ್ಯಕ್ಕೆ ಕರ್ನಾಟಕದಲ್ಲಿ
BPL ಕಾರ್ಡ್ ಏನು ರದ್ದು ಮಾಡಲಾಗುತ್ತಿತ್ತು ಆ ಒಂದು ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಅಷ್ಟು ಮಾತ್ರವಲ್ಲ, ಎಲ್ಲ BPL ಕಾರ್ಡ್ ಫಲಾನುಭವಿಗಳು ಸೆಪ್ಟೆಂಬರ್ 30ರೊಳಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಕಡ್ಡಾಯವಾಗಿ KYC ಮಾಡಿಸಿಕೊಳ್ಳಬೇಕು ಎಂದು ಕೂಡ ಸೂಚನೆ ಕೊಡಲಾಗಿದೆ. ಇದೇ ಮಧ್ಯೆ ಸ್ನೇಹಿತರೆ, APL ಕಾರ್ಡ್ ಇರೋರು ಕೂಡ BPL ಕಾರ್ಡ್ ಅರ್ಜಿ ಹಾಕಿ ಪಡೆದುಕೊಳ್ಳುವಂತಹ ಅವಕಾಶ ಶೀಘ್ರವೇ ಒದಗಿ ಬರಲಿದೆ. ಹೌದು, ಅದೇನೆಂದರೆ ಸ್ನೇಹಿತರೆ, BPL ಕಾರ್ಡ್ಗೆ 1.20 ಲಕ್ಷ ಏನು ಆದಾಯದ ಮಿತಿ ಇದೆ, ಅದನ್ನು ಸರ್ಕಾರ ಈಗ 3 ಲಕ್ಷಕ್ಕೆ ಹೆಚ್ಚಿಗೆ ಮಾಡಲು ಚಿಂತನೆ ಮಾಡುತ್ತಿದೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಒಂದೊಮ್ಮೆ BPL ಕಾರ್ಡ್ನ ಆದಾಯ ಮಿತಿ 3 ಲಕ್ಷಕ್ಕೆ ಏರಿಕೆ ಮಾಡಿದರೆ ಆಗ ಹಲವರು ಮತ್ತೆ BPL ಕಾರ್ಡ್ಗೆ ವರ್ಗಾವಣೆ ಆಗಬಹುದು. ಹೌದು ಸ್ನೇಹಿತರೆ, ನಿಮ್ಮದು ಕುಟುಂಬದ ವರ್ಷದ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇದ್ದು ನಿಮ್ಮ ಹತ್ತಿರ APL ಇದ್ರೆ ಆಗ ನೀವು ಅರ್ಜಿ ಸಲ್ಲಿಕೆ ಮಾಡುವ ಮೂಲಕ BPL ಕಾರ್ಡ್ಗೆ ವರ್ಗಾವಣೆ ಆಗಬಹುದು. ಸದ್ಯಕ್ಕೆ ಇದು ಕೇವಲ ಪ್ರಸ್ತಾವನೆ ಆಗಿದೆ ಸ್ನೇಹಿತರೆ. ಅಧಿಕೃತ ಆದೇಶ ಹೊರಬಂದ ಕೂಡಲೇ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಎಲ್ಲ ಮಾಹಿತಿ ನಾವು ವಿಡಿಯೋ ಮಾಡಿ ನಿಮಗೆ ತಲುಪಿಸುತ್ತೇವೆ. ಅಲ್ಲಿವರೆಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.